ಈ ನಡುವೆ ತುಂಗಭದ್ರಾ ಜಲಾಶಯದ ಗೇಟ್ ಅಳವಡಿಕೆ ಕಾರ್ಯ ಯಶಸ್ವಿ ಆಗಲಿ ಅಂತ ವಿಜಯನಗರದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಡ್ಯಾಂಗೆ ಪೂಜೆಯನ್ನು ಸಲ್ಲಿಸಿದರು. ಜೊತೆಗೆ ಹೊಸಪೇಟೆಯ ಶ್ರೀ ವಿಜಯ ಮಹಾಗಣಪತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಗೇಟ್ ಅಳವಡಿಕೆ ಕಾರ್ಯ ಕಳೆದ 3 ದಿನಗಳಿಂದಲೂ ಕೂಡ ನಡೀತಾ ಇತ್ತು. ತಜ್ಞರ ಪ್ರಯತ್ನ ಸಫಲವಾಗಲಿ ಅಂತ ಗಣೇಶನಿಗೆ ರೈತ ಸಂಘದ ಕಾರ್ಯಕರ್ತರು ರುದ್ರಾಭಿಷೇಕ ಮತ್ತು ಕ್ಷೀರಾಭಿಷೇಕವನ್ನು ನಡೆಸಿದ್ದಾರೆ. ತುಂಗಭದ್ರಾ ಡ್ಯಾಂಗೆ ಬಾಗಿನವನ್ನು ಅರ್ಪಿಸಿಲ್ಲ. ಬಾಗಿನ ಅರ್ಪಿಸಿದರೆ ಗಂಗೆ ಶಾಂತವಾಗಿ ಹರಿತಾ ಇದ್ಲು. ಟಿಬಿ ಬೋರ್ಡ್ನಲ್ಲಿ ಆಂಧ್ರ ಹಾಗೂ ತೆಲಂಗಾಣದ ಅಧಿಕಾರಿಗಳೇ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗೇಟ್ ಕಿತ್ತು ಹೋಗಿದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 19ನೇ ಗೇಟಿನ ಏನು ಕ್ರಸ್ಟ್ ಗೇಟ್ ಏನು ಮುರಿದೋಗಿದೆ, ಅದರ ಕಾಮಗಾರಿ ಚೆನ್ನಾಗಾಗಲಿ, ಆದಷ್ಟು ಬೇಗ ಆಗಲಿ, ಯಾವುದೇ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ನಾವು ಪೂಜೆ ಮಾಡಿಸಿದ್ವಿ ರೈತ ಸಂಘ ಕಡೆಯಿಂದ. ನೀರೇನು ಭಾಳ ಪೋಲಾಗ್ತಿದೆ ಅಲ್ಲ, ಇದ್ರ ಸಲುವಾಗಿ ರೈತರಿಗೆ ಭಾಳನೇ ದುಃಖ ಆಗಿದೆ. ಇದ್ರ ಕಾರಣ ಏನಿರ್ಬೋದು ಅಂದರೆ ಸೈಂಟಿಫಿಕಲಿ ಹೇಳೋಕ್ಕಾಗಲ್ಲ. ಬಾಗಿನ ಅರ್ಪಣೆ ಮಾಡಿಲ್ಲ ಈ ಸಾರಿ ರೈತರ ಕಡೆಯಿಂದ. ರೈತರನ್ನ ಯಾವತ್ತೂ ನೋಯಿಸೋಕೆ ಹೋಗ್ಬೇಡ್ರಿ, ಆದಷ್ಟು ಬೇಗ ಕಾಮಗಾರಿ ಫಲಕಾರಿ ಆಗಲಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ತುಂಗಭದ್ರಾ 19ನೇ ಗೇಟು ಏನು ಗೇಟು ಒಡೆದೋಗಿದೆ, ಚೈನ್ ಕಟ್ಟಾಗಿ ಒಡೆದೋಗೈತೆ. ಇವತ್ತು 16 TMC ನೀರು ಪೋಲಾಗಿದೆ. ಆ ಕಾರಣ ಇವತ್ತು ರುದ್ರಾಭಿಷೇಕ, ಕ್ಷೀರಾಭಿಷೇಕ ನಮ್ಮ ವಿಶೇಷವಾಗಿ ಗಣೇಶ ಗುಡಿಗೆ ಇವತ್ತು ನಾವು ಮಾಡಿದ್ವಿ. ಯಾಕಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ ಕೆಲಸ ಮಾಡಿದ್ರೆ ಆದ್ರೆ ದೇವರ ಅನುಗ್ರಹ ಇರಬೇಕಂತಂದು ಹೇಳಿ ಇವತ್ತು ನಾವು ವಿಶೇಷ ಪೂಜೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇವತ್ತು ನಾವು ವಿಶೇಷ ಪೂಜೆ ಅಲಂಕಾರ ಮಾಡಿಸಿದ್ದೇವೆ. ಮತ್ತು ಇವತ್ತು ಕೆಳಗೆ 4 ಜಿಲ್ಲೆ ಜೀವನಾಡಿಯಾಗಿರ್ತಕ್ಕಂಥ ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಈ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಡ್ಯಾಮು ಮತ್ತು ಈ ಕೆಲಸ ಮುಗಿದ ನಂತರ ಮತ್ತೆ ತುಂಬಿ ಮತ್ತೆ ಹರಿಲಿ ಅಂತಂದು ಹೇಳಿ ನಾವು ಈ ಮುಖಾಂತರ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೇವೆ.